ಆವಿಷ್ಕರ್ ಚಾನಲ್ ಮಾಡುವ ನಮಸ್ಕಾರಗಳು. ಸ್ನೇಹಿತರೆ, ಭಾರತ ಕಂಡ ಮೇರು ನಟರಲ್ಲಿ ನಮ್ಮ ಹೆಮ್ಮೆಯ ನಟ ಸಾರ್ವಭೌಮ ಹೊರನಟ ಪದ್ಮವಿಭೂಷಣ ಡಾಕ್ಟರ್ ರಾಜ್ಕುಮಾರ್ ಅವರು ಅಗ್ರಸ್ಥಾನದಲ್ಲಿ ಇದ್ದಾರೆ. 1942ರಲ್ಲಿ ಬಾಲನಟರಾಗಿ ಸಿನಿಮಾರಂಗಕ್ಕೆ ಪಾದಾರ್ಪಣೆ ಮಾಡಿದ್ದಾರೆ. ಇವರು ಒಟ್ಟು 200ಕ್ಕೂ ಹೆಚ್ಚು ಸಿನಿಮಾಗಳಲ್ಲಿ ನಟಿಸಿದ್ದಾರೆ. ಅವರ ವೃತ್ತಿ ಜೀವನದಲ್ಲಿ ಅವರು ಪೌರಾಣಿಕ, ಸಾಮಾಜಿಕ, ಕೌಟುಂಬಿಕ, ಪೊಲೀಸ್ ಹೀಗೆ ಅನೇಕ ನಾನಾ ಬಗೆಯ ಪಾತ್ರಗಳಲ್ಲಿ ಅಭಿನಯಿಸಿ ತಮ್ಮ ಅದ್ಭುತ ನಟನಾ ವೈವಿಧ್ಯತೆಯನ್ನು ಸಾಬೀತುಪಡಿಸಿದ್ದಾರೆ. ಬನ್ನಿ ಸ್ನೇಹಿತರೆ, ಅವರು ಅಭಿನಯಿಸಿದ ಎಲ್ಲ ಸಿನಿಮಾಗಳು ಮತ್ತು ಪ್ರತಿಯೊಂದು ಸಿನಿಮಾದಲ್ಲಿನ ಅವರ ಪಾತ್ರದ ಹೆಸರನ್ನು ಒಂದೊಂದಾಗಿ ನೋಡೋಣ. ಭಕ್ತ ಪ್ರಹ್ಲಾದ 1942ರಲ್ಲಿ ಈ ಚಿತ್ರವು ಬಿಡುಗಡೆಯಾಗಿದೆ. ಇದರಲ್ಲಿ ಅಣ್ಣ ಅವರು ಬಾಲನಟರಾಗಿ ಅಭಿನಯಿಸಿದ್ದಾರೆ. ಶ್ರೀ ಶ್ರೀನಿವಾಸ ಕಲ್ಯಾಣ 1952ರಲ್ಲಿ ಬಿಡುಗಡೆಯಾದ ಈ ಚಿತ್ರದಲ್ಲಿ ಅಣ್ಣ ಅವರು ಅಗಸ್ತ್ಯ ಮುನಿ ಎಂಬ ಅತಿಥಿ ಪಾತ್ರವನ್ನು ನಿರ್ವಹಿಸಿದ್ದಾರೆ. ಬೇಡರ ಕಣ್ಣಪ್ಪ 1954ರಲ್ಲಿ ಬಿಡುಗಡೆಯಾದ ಈ ಚಿತ್ರದಲ್ಲಿ ಅಣ್ಣ ಅವರು ಕಣ್ಣಪ್ಪ ಎಂಬ ಶಿವಭಕ್ತನ ಪಾತ್ರದಲ್ಲಿ ಮಿಂಚಿದ್ದಾರೆ. ಸೋದರಿ 1955ರಲ್ಲಿ ಬಿಡುಗಡೆಯಾದ ಈ ಚಿತ್ರದಲ್ಲಿ ಅಣ್ಣ ಅವರು ಕೈಲಾಸನಾಥ ಎಂಬ ರಾಜನ ಪಾತ್ರದಲ್ಲಿ ನಟಿಸಿದ್ದಾರೆ. ಭಕ್ತ ವಿಜಯ 1956ರಲ್ಲಿ ಬಿಡುಗಡೆಯಾದ ಈ ಚಿತ್ರದಲ್ಲಿ ಅಣ್ಣ ಅವರು ಭಗವಾನ್ ವಿಠಲನ ಭಕ್ತನಾದ ಸಂತೋಬನ ಪಾತ್ರವನ್ನು ನಿರ್ವಹಿಸಿದ್ದಾರೆ. ಹರಿಭಕ್ತ 1956ರಲ್ಲಿ ಬಿಡುಗಡೆಯಾದ ಈ ಚಿತ್ರದಲ್ಲಿ ಅಣ್ಣ ಅವರು ಹರಿಭಕ್ತನಾದ ಪುಂಡರಿಕನ ಪಾತ್ರದಲ್ಲಿ ನಟಿಸಿದ್ದಾರೆ. ಓಹಿಲೇಶ್ವರ 1956ರಲ್ಲಿ ಬಿಡುಗಡೆಯಾದ ಈ ಚಿತ್ರದಲ್ಲಿ ಅಣ್ಣ ಅವರು ಓಹಿಲ ಎಂಬ ಪಾತ್ರವನ್ನು ನಿರ್ವಹಿಸಿದ್ದಾರೆ. ಸತಿನಾರಾಯಣಿ 1956ರಲ್ಲಿ ಬಿಡುಗಡೆಯಾದ ಈ ಚಿತ್ರದಲ್ಲಿ ಅಣ್ಣ ಅವರು ಕೌಶಿಕ ಎಂಬ ಪಾತ್ರವನ್ನು ನಿರ್ವಹಿಸಿದ್ದಾರೆ. ರಾಯರ ಸೊಸೆ 1957ರಲ್ಲಿ ಬಿಡುಗಡೆಯಾದ ಈ ಚಿತ್ರದಲ್ಲಿ ಅಣ್ಣ ಅವರು ಡಾಕ್ಟರ್ ಗೋವಿಂದ ಎಂಬ ಪಾತ್ರವನ್ನು ನಿರ್ವಹಿಸಿದ್ದಾರೆ. ಭೂಕೈಲಾಸ 1958ರಲ್ಲಿ ಬಿಡುಗಡೆಯಾದ ಈ ಚಿತ್ರದಲ್ಲಿ ಅಣ್ಣ ಅವರು ರಾವಣನಾಗಿ ವಿಜೃಂಭಿಸಿದ್ದಾರೆ. ಶ್ರೀಕೃಷ್ಣ ಗಾರುಡಿ ಈ ಚಿತ್ರವು 1958ರಲ್ಲಿ ಬಿಡುಗಡೆಯಾಗಿದೆ. ಶ್ರೀಕೃಷ್ಣನು ಭೀಮಾರ್ಜುನರ ಅಹಂಕಾರ ಇಳಿಸಲು ಗಾರುಡಿ ಎಂಬ ವೇಷವನ್ನು ಧರಿಸುತ್ತಾನೆ. ಈ ಗಾರುಡಿಯ ಪಾತ್ರವನ್ನು ಅಣ್ಣ ಅವರು ನಿರ್ವಹಿಸಿದ್ದಾರೆ. ಅಣ್ಣ ತಂಗಿ 1958ರಲ್ಲಿ ಬಿಡುಗಡೆಯಾದ ಈ ಚಿತ್ರದಲ್ಲಿ ಅಣ್ಣ ಅವರು ಮಲ್ಲ ಎಂಬ ಪಾತ್ರವನ್ನು ನಿರ್ವಹಿಸಿದ್ದಾರೆ. ಜಗಜ್ಯೋತಿ ಬಸವೇಶ್ವರ 1959ರಲ್ಲಿ ಬಿಡುಗಡೆಯಾದ ಈ ಚಿತ್ರದಲ್ಲಿ ಅಣ್ಣ ಅವರು ರಾಜ ಬಿಜ್ಜಳನ ಪಾತ್ರವನ್ನು ನಿರ್ವಹಿಸಿದ್ದಾರೆ. ಧರ್ಮ ವಿಜಯ 1959ರಲ್ಲಿ ಬಿಡುಗಡೆಯಾದ ಈ ಚಿತ್ರದಲ್ಲಿ ಅಣ್ಣ ಅವರು ಸರ್ದಾರ ವಿಜಯ ಎಂಬ ಪಾತ್ರವನ್ನು ನಿರ್ವಹಿಸಿದ್ದಾರೆ. ಮಹಿಷಾಸುರ ಮರ್ದಿನಿ 1959ರಲ್ಲಿ ಬಿಡುಗಡೆಯಾದ ಈ ಚಿತ್ರದಲ್ಲಿ ಮಹಿಷಾಸುರನ ಪಾತ್ರದಲ್ಲಿ ಅಣ್ಣ ಅವರು ವಿಜೃಂಭಿಸಿದ್ದಾರೆ. ಅಬ್ಬ ಆ ಹುಡುಗಿ 1959ರಲ್ಲಿ ಬಿಡುಗಡೆಯಾದ ಈ ಚಿತ್ರದಲ್ಲಿ ಅಣ್ಣ ಅವರು ಸುರೇಶ್ ಎಂಬ ಪಾತ್ರವನ್ನು ನಿರ್ವಹಿಸಿದ್ದಾರೆ. ರಣಧೀರ ಕಂಠೀರವ 1960ರಲ್ಲಿ ಬಿಡುಗಡೆಯಾದ ಈ ಚಿತ್ರದಲ್ಲಿ ಅಣ್ಣ ಅವರು ರಣಧೀರ ಕಂಠೀರವನ ಪಾತ್ರವನ್ನು ನಿರ್ವಹಿಸಿದ್ದಾರೆ. ರಾಣಿ ಹೊನ್ನಮ್ಮ 1960ರಲ್ಲಿ ಬಿಡುಗಡೆಯಾದ ಈ ಚಿತ್ರದಲ್ಲಿ ಅಣ್ಣ ಅವರು ವೀರನಾಯಕ ಎಂಬ ಪಾತ್ರವನ್ನು ನಿರ್ವಹಿಸಿದ್ದಾರೆ. ಆಶಾ ಸುಂದರಿ 1960ರಲ್ಲಿ ಬಿಡುಗಡೆಯಾದ ಈ ಚಿತ್ರದಲ್ಲಿ ಅಣ್ಣ ಅವರು ಗುಣಶೀಲನ ಪಾತ್ರವನ್ನು ನಿರ್ವಹಿಸಿದ್ದಾರೆ. ಈ ಚಿತ್ರದ ಸಣ್ಣ ಭಾಗದಲ್ಲಿ ಅಣ್ಣ ಅವರು ದ್ವಿಪಾತ್ರದಲ್ಲಿ ನಟಿಸಿದ್ದಾರೆ. ದಶಾವತಾರ 1960ರಲ್ಲಿ ಬಿಡುಗಡೆಯಾದ ಈ ಚಿತ್ರದಲ್ಲಿ ಅಣ್ಣ ಅವರು ಜಯ, ಹಿರಣ್ಯಕಶಿಪು, ರಾವಣ ಮತ್ತು ಶಿಶುಪಾಲ ಎಂಬ ಪಾತ್ರಗಳಲ್ಲಿ ವಿಜೃಂಭಿಸಿದ್ದಾರೆ. ಭಕ್ತ ಕನಕದಾಸ 1960ರಲ್ಲಿ ಬಿಡುಗಡೆಯಾದ ಈ ಚಿತ್ರದಲ್ಲಿ ಅಣ್ಣ ಅವರು ಕನಕದಾಸರ ಪಾತ್ರದಲ್ಲಿ ನಟಿಸಿದ್ದಾರೆ. ಶ್ರೀಶೈಲ ಮಹಾತ್ಮೆ 1961ರಲ್ಲಿ ಬಿಡುಗಡೆಯಾದ ಈ ಚಿತ್ರದಲ್ಲಿ ಅಣ್ಣ ಅವರು ಶಿವಭಕ್ತನಾದ ಚಂದ್ರಗುಪ್ತನ ಪಾತ್ರವನ್ನು ನಿರ್ವಹಿಸಿದ್ದಾರೆ. ಕಿತ್ತೂರು ಚೆನ್ನಮ್ಮ 1961ರಲ್ಲಿ ಬಿಡುಗಡೆಯಾದ ಈ ಚಿತ್ರದಲ್ಲಿ ಅಣ್ಣ ಅವರು ರಾಜ ಮಲ್ಲ ಸರ್ಜನ ಪಾತ್ರವನ್ನು ನಿರ್ವಹಿಸಿದ್ದಾರೆ. ಕಣ್ತೆರೆದು ನೋಡು 1961ರಲ್ಲಿ ಬಿಡುಗಡೆಯಾದ ಈ ಚಿತ್ರದಲ್ಲಿ ಅಣ್ಣ ಅವರು ಗೋಪಣ್ಣನೆಂಬ ಪಾತ್ರದಲ್ಲಿ ನಟಿಸಿದ್ದಾರೆ. ಕೈವಾರ ಮಹಾತ್ಮೆ 1961ರಲ್ಲಿ ಬಿಡುಗಡೆಯಾದ ಈ ಚಿತ್ರದಲ್ಲಿ ಅಣ್ಣ ಅವರು ಕೈವಾರ ನಾರಾಯಣಪ್ಪ ಎಂಬ ಪಾತ್ರದಲ್ಲಿ ನಟಿಸಿದ್ದಾರೆ. ಭಕ್ತಚೇತ
1961ರಲ್ಲಿ ಬಿಡುಗಡೆಯಾದ ಈ ಚಿತ್ರದಲ್ಲಿ ಅಣ್ಣ ಅವರು ಚೇತಣ್ಣ ಎಂಬ ಪಾತ್ರವನ್ನು ನಿರ್ವಹಿಸಿದ್ದಾರೆ. ನಾಗಾರ್ಜುನ 1961ರಲ್ಲಿ ಬಿಡುಗಡೆಯಾದ ಈ ಚಿತ್ರದಲ್ಲಿ ಅಣ್ಣ ಅವರು ಅರ್ಜುನನ ಮಗನಾದ ಐರಾವನ್ ಪಾತ್ರವನ್ನು ನಿರ್ವಹಿಸಿದ್ದಾರೆ. ಗಾಳಿಗೋಪುರ 1962ರಲ್ಲಿ ಬಿಡುಗಡೆಯಾದ ಈ ಚಿತ್ರದಲ್ಲಿ ಅಣ್ಣ ಅವರು ಕೃಷ್ಣ ಎಂಬ ಪಾತ್ರವನ್ನು ನಟಿಸಿದ್ದಾರೆ. ಭೂದಾನ 1962ರಲ್ಲಿ ಬಿಡುಗಡೆಯಾದ ಈ ಚಿತ್ರದಲ್ಲಿ ಅಣ್ಣ ಅವರು ದಾಸಣ್ಣ ಎಂಬ ತಂದೆಯ ಪಾತ್ರದಲ್ಲಿ ನಟಿಸಿದ್ದಾರೆ. ಸ್ವರ್ಣಗೌರಿ 1962ರಲ್ಲಿ ಬಿಡುಗಡೆಯಾದ ಈ ಚಿತ್ರದಲ್ಲಿ ಅಣ್ಣ ಅವರು ಕಾಳಿಂಗ ಮತ್ತು ಚಂದ್ರು ಎಂಬ ದ್ವಿಪಾತ್ರದಲ್ಲಿ ನಟಿಸಿದ್ದಾರೆ. ದೇವಸುಂದರಿ 1962ರಲ್ಲಿ ಬಿಡುಗಡೆಯಾದ ಈ ಚಿತ್ರದಲ್ಲಿ ಅಣ್ಣ ಅವರು ಗಂಧರ್ವ ಶಂಖಪಾಲ ಎಂಬ ಪಾತ್ರದಲ್ಲಿ ನಟಿಸಿದ್ದಾರೆ. ಕರುಣೆಯ ಕುಟುಂಬದ ಕಣ್ಣು 1962ರಲ್ಲಿ ಬಿಡುಗಡೆಯಾದ ಈ ಚಿತ್ರದಲ್ಲಿ ಅಣ್ಣ ಅವರು ಕುಮಾರ ಎಂಬ ಪಾತ್ರದಲ್ಲಿ ನಟಿಸಿದ್ದಾರೆ. ಮಹಾತ್ಮ ಕಬೀರ 1962ರಲ್ಲಿ ಬಿಡುಗಡೆಯಾದ ಈ ಚಿತ್ರದಲ್ಲಿ ಅಣ್ಣ ಅವರು ಕಬೀರದಾಸ ಎಂಬ ಪಾತ್ರವನ್ನು ನಟಿಸಿದ್ದಾರೆ. ವಿಧಿವಿಲಾಸ 1962ರಲ್ಲಿ ಬಿಡುಗಡೆಯಾದ ಈ ಚಿತ್ರದಲ್ಲಿ ಅಣ್ಣ ಅವರು ಸೇನಾಪತಿಯ ಮಗನಾದ ಮಾಧವ ಎಂಬ ಪಾತ್ರದಲ್ಲಿ ನಟಿಸಿದ್ದಾರೆ. ತೇಜಸ್ವಿನಿ 1962ರಲ್ಲಿ ಬಿಡುಗಡೆಯಾದ ಈ ಚಿತ್ರದಲ್ಲಿ ಅಣ್ಣ ಅವರು ಶಿವಪ್ಪ ನಾಯಕ ಎಂಬ ಪಾತ್ರದಲ್ಲಿ ನಟಿಸಿದ್ದಾರೆ. ವಾಲ್ಮೀಕಿ 1963ರಲ್ಲಿ ಬಿಡುಗಡೆಯಾದ ಈ ಚಿತ್ರದಲ್ಲಿ ಅಣ್ಣ ಅವರು ರತ್ನಾಕರ ಎಂಬ ಬೇಟೆಗಾರ ಹಾಗೂ ನಂತರದಲ್ಲಿ ವಾಲ್ಮೀಕಿ ಎಂಬ ಪಾತ್ರವನ್ನು ನಟಿಸಿದ್ದಾರೆ. ಸಾಕು ಮಗಳು 1963ರಲ್ಲಿ ಬಿಡುಗಡೆಯಾದ ಈ ಚಿತ್ರದಲ್ಲಿ ಅಣ್ಣ ಅವರು ರಘುರಾಮ್ ಎಂಬ ಪಾತ್ರದಲ್ಲಿ ನಟಿಸಿದ್ದಾರೆ. ನಂದಾದೀಪ 1963ರಲ್ಲಿ ಬಿಡುಗಡೆಯಾದ ಈ ಚಿತ್ರದಲ್ಲಿ ಅಣ್ಣ ಅವರು ಶಂಕರ ಎಂಬ ಪಾತ್ರವನ್ನು ನಟಿಸಿದ್ದಾರೆ. ಕನ್ಯಾರತ್ನ 1963ರಲ್ಲಿ ಬಿಡುಗಡೆಯಾದ ಈ ಚಿತ್ರದಲ್ಲಿ ಅಣ್ಣ ಅವರು ರಾಜು ಎಂಬ ಪಾತ್ರವನ್ನು ನಟಿಸಿದ್ದಾರೆ. ಗೌರಿ 1963ರಲ್ಲಿ ಬಿಡುಗಡೆಯಾದ ಈ ಚಿತ್ರದಲ್ಲಿ ಅಣ್ಣ ಅವರು ರಾಮಯ್ಯ ಎಂಬ ಪಾತ್ರದಲ್ಲಿ ನಟಿಸಿದ್ದಾರೆ. ಜೀವನ ತರಂಗ 1963ರಲ್ಲಿ ಬಿಡುಗಡೆಯಾದ ಈ ಚಿತ್ರದಲ್ಲಿ ಅಣ್ಣ ಅವರು ಕುಮಾರ ಎಂಬ ಪಾತ್ರದಲ್ಲಿ ನಟಿಸಿದ್ದಾರೆ. ಮಲ್ಲಿ ಮದುವೆ 1963ರಲ್ಲಿ ಬಿಡುಗಡೆಯಾದ ಈ ಚಿತ್ರದಲ್ಲಿ ಅಣ್ಣ ಅವರು ಆನಂದ ಮತ್ತು ಪರಮಾನಂದ ಎಂಬ ದ್ವಿಪಾತ್ರದಲ್ಲಿ ನಟಿಸಿದ್ದಾರೆ. ಕುಲವಧು 1963ರಲ್ಲಿ ಬಿಡುಗಡೆಯಾದ ಈ ಚಿತ್ರದಲ್ಲಿ ಅಣ್ಣ ಅವರು ಸೂರ್ಯನಾರಾಯಣ ಎಂಬ ಪಾತ್ರದಲ್ಲಿ ಅಭಿನಯಿಸಿದ್ದಾರೆ. ಕಲಿತರು ಹೆಣ್ಣೆ 1963ರಲ್ಲಿ ಬಿಡುಗಡೆಯಾದ ಈ ಚಿತ್ರದಲ್ಲಿ ಅಣ್ಣ ಅವರು ಚಂದ್ರಯ್ಯ ಎಂಬ ಪಾತ್ರದಲ್ಲಿ ನಟಿಸಿದ್ದಾರೆ. ಸತಿಶಕ್ತಿ 1963ರಲ್ಲಿ ಬಿಡುಗಡೆಯಾದ ಈ ಚಿತ್ರದಲ್ಲಿ ಅಣ್ಣ ಅವರು ರಕ್ತಾಕ್ಷ ಮತ್ತು ವಿರೂಪಾಕ್ಷ ಎಂಬ ದ್ವಿಪಾತ್ರದಲ್ಲಿ ನಟಿಸಿದ್ದಾರೆ. ವೀರಕೇಸರಿ 1963ರಲ್ಲಿ ಬಿಡುಗಡೆಯಾದ ಈ ಚಿತ್ರದಲ್ಲಿ ಅಣ್ಣ ಅವರು ನರಸಿಂಹ ಎಂಬ ಪಾತ್ರವನ್ನು ಮಾಡಿದ್ದಾರೆ. ಮನೆ ಮೆಚ್ಚಿದ ಮಡದಿ 1963ರಲ್ಲಿ ಬಿಡುಗಡೆಯಾದ ಈ ಚಿತ್ರದಲ್ಲಿ ಅಣ್ಣ ಅವರು ಶ್ರೀನಾಥ್ ಎಂಬ ಪಾತ್ರವನ್ನು ಮಾಡಿದ್ದಾರೆ. ಚಂದ್ರಕುಮಾರ 1963ರಲ್ಲಿ ಬಿಡುಗಡೆಯಾದ ಈ ಚಿತ್ರದಲ್ಲಿ ಅಣ್ಣ ಅವರು ಚಂದ್ರಕುಮಾರನ ಮಾವ ಪ್ರಚಂಡನಾಗಿ ಅಭಿನಯಿಸಿದ್ದಾರೆ. ಸಂತ ತುಕಾರಾಮ 1963ರಲ್ಲಿ ಬಿಡುಗಡೆಯಾದ ಈ ಚಿತ್ರದಲ್ಲಿ ಅಣ್ಣ ಅವರು ತುಕಾರಾಮನ ಪಾತ್ರವನ್ನು ನಿರ್ವಹಿಸಿದ್ದಾರೆ. ಶ್ರೀರಾಮಾಂಜನೇಯ ಯುದ್ಧ 1963ರಲ್ಲಿ ಬಿಡುಗಡೆಯಾದ ಈ ಚಿತ್ರದಲ್ಲಿ ಅಣ್ಣ ಅವರು ಪ್ರಭು ಶ್ರೀರಾಮನ ಪಾತ್ರವನ್ನು ನಿರ್ವಹಿಸಿದ್ದಾರೆ. ನವಕೋಟಿ ನಾರಾಯಣ 1964ರಲ್ಲಿ ಬಿಡುಗಡೆಯಾದ ಈ ಚಿತ್ರದಲ್ಲಿ ಅಣ್ಣ ಅವರು ಪುರಂದರದಾಸರ ಪಾತ್ರದಲ್ಲಿ ನಟಿಸಿದ್ದಾರೆ. ಚಂದವಳ್ಳಿಯ ತೋಟ 1964ರಲ್ಲಿ ಬಿಡುಗಡೆಯಾದ ಈ ಚಿತ್ರದಲ್ಲಿ ಅಣ್ಣ ಅವರು ಗೌಡರ ಮಗನಾದ ಹನುಮಾನ್ ಎಂಬ ಪಾತ್ರದಲ್ಲಿ ನಟಿಸಿದ್ದಾರೆ. ಶಿವರಾತ್ರಿ ಮಹಾತ್ಮೆ 1964ರಲ್ಲಿ ಬಿಡುಗಡೆಯಾದ ಈ ಚಿತ್ರದಲ್ಲಿ ಅಣ್ಣ ಅವರು ಸಿಂಹಪುರಿಯ ರಾಜ ವಿಜಯ ಎಂಬ ಪಾತ್ರದಲ್ಲಿ ನಟಿಸಿದ್ದಾರೆ. ಅನ್ನಪೂರ್ಣ 1964ರಲ್ಲಿ ಬಿಡುಗಡೆಯಾದ ಈ ಚಿತ್ರದಲ್ಲಿ ಅಣ್ಣ ಅವರು ಅನ್ನಪೂರ್ಣ ಅಮ್ಮನವರ ಮಗನಾದ ಲಾಯರ್ ಕೃಷ್ಣ ಎಂಬ ಪಾತ್ರದಲ್ಲಿ ನಟಿಸಿದ್ದಾರೆ. ತುಂಬಿದ ಕೊಡ 1964ರಲ್ಲಿ ಬಿಡುಗಡೆಯಾದ ಈ ಚಿತ್ರದಲ್ಲಿ ಅಣ್ಣ ಅವರು ರಾಮಚಂದ್ರ ಎಂಬ ಪಾತ್ರವನ್ನು ಮಾಡಿದ್ದಾರೆ. ಶಿವಗಂಗೆ ಮಹಾತ್ಮೆ 1964ರಲ್ಲಿ ಬಿಡುಗಡೆಯಾದ ಈ ಚಿತ್ರದಲ್ಲಿ ಅಣ್ಣ ಅವರು ಸುಕುಮಾರ ಎಂಬ ಪಾತ್ರವನ್ನು ಮಾಡಿದ್ದಾರೆ. ಮುರಿಯದ ಮನೆ 1964ರಲ್ಲಿ ಬಿಡುಗಡೆಯಾದ ಈ ಚಿತ್ರದಲ್ಲಿ ಅಣ್ಣ ಅವರು ಚೆನ್ನ ಎಂಬ ಪಾತ್ರವನ್ನು ಮಾಡಿದ್ದಾರೆ.
ಪ್ರತಿಜ್ಞೆ 1964ರಲ್ಲಿ ಬಿಡುಗಡೆಯಾದ ಈ ಚಿತ್ರದಲ್ಲಿ ಅಣ್ಣಾ ಅವರು ಡಾಕ್ಟರ್ ಶಂಕರ್ ಎಂಬ ಪಾತ್ರದಲ್ಲಿ ನಟಿಸಿದ್ದಾರೆ. ನಾಂದಿ 1964ರಲ್ಲಿ ಬಿಡುಗಡೆಯಾದ ಈ ಚಿತ್ರದಲ್ಲಿ ಅಣ್ಣಾ ಅವರು ಮೂರ್ತಿ ಎಂಬ ಪಾತ್ರವನ್ನು ನಟಿಸಿದ್ದಾರೆ. ನಾಗಪೂಜೆ 1965ರಲ್ಲಿ ಬಿಡುಗಡೆಯಾದ ಈ ಚಿತ್ರದಲ್ಲಿ ಅಣ್ಣಾ ಅವರು ನಾಗಕುಮಾರ ಎಂಬ ಪಾತ್ರದಲ್ಲಿ ನಟಿಸಿದ್ದಾರೆ. ಚಂದ್ರಹಾಸ 1965ರಲ್ಲಿ ಬಿಡುಗಡೆಯಾದ ಈ ಚಿತ್ರದಲ್ಲಿ ಕುಂತಲರಾಜ ಚಂದ್ರಹಾಸನ ಪಾತ್ರದಲ್ಲಿ ಅಣ್ಣಾ ಅವರು ಅಭಿನಯಿಸಿದ್ದಾರೆ. ಸರ್ವಜ್ಞ ಮೂರ್ತಿ 1965ರಲ್ಲಿ ಬಿಡುಗಡೆಯಾದ ಈ ಚಿತ್ರದಲ್ಲಿ ಅಣ್ಣಾ ಅವರು ಸರ್ವಜ್ಞನ ಪಾತ್ರವನ್ನು ನಿಭಾಯಿಸಿದ್ದಾರೆ. ವಾತ್ಸಲ್ಯ 1965ರಲ್ಲಿ ಬಿಡುಗಡೆಯಾದ ಈ ಚಿತ್ರದಲ್ಲಿ ಅಣ್ಣಾ ಅವರು ರಾಜಶೇಖರನ ಪಾತ್ರದಲ್ಲಿ ಅಭಿನಯಿಸಿದ್ದಾರೆ. ಸತ್ಯ ಹರಿಶ್ಚಂದ್ರ 1965ರಲ್ಲಿ ಬಿಡುಗಡೆಯಾದ ಈ ಚಿತ್ರದಲ್ಲಿ ಅಣ್ಣಾ ಅವರು ರಾಜ ಹರಿಶ್ಚಂದ್ರನ ಪಾತ್ರದಲ್ಲಿ ಅದ್ಭುತವಾಗಿ ನಟಿಸಿದ್ದಾರೆ. ಮಹಾಸತಿ ಅನಸೂಯ 1965ರಲ್ಲಿ ಬಿಡುಗಡೆಯಾದ ಈ ಚಿತ್ರದಲ್ಲಿ ನಾರದ ಮುನಿಯ ಪಾತ್ರದಲ್ಲಿ ಅಣ್ಣಾ ಅವರು ವಿಜೃಂಭಿಸಿದ್ದಾರೆ. ಇದೇ ಮಹಾಸುದಿನ 1965ರಲ್ಲಿ ಬಿಡುಗಡೆಯಾದ ಈ ಚಿತ್ರದಲ್ಲೂ ಅಣ್ಣಾ ಅವರು ಡಾಕ್ಟರ್ ಆನಂದ ಎಂಬ ಪಾತ್ರದಲ್ಲಿ ನಟಿಸಿದ್ದಾರೆ. ಬೆಟ್ಟದ ಹುಲಿ 1965ರಲ್ಲಿ ಬಿಡುಗಡೆಯಾದ ಈ ಚಿತ್ರದಲ್ಲಿ ಅಣ್ಣಾ ಅವರು ರಾಜು ಎಂಬ ಪಾತ್ರದಲ್ಲಿ ನಟಿಸಿದ್ದಾರೆ. ಸತಿ ಸಾವಿತ್ರಿ 1965ರಲ್ಲಿ ಬಿಡುಗಡೆಯಾದ ಈ ಚಿತ್ರದಲ್ಲಿ ಅಣ್ಣಾ ಅವರು ಸತ್ಯವಾನ್ ಎಂಬ ಪಾತ್ರದಲ್ಲಿ ಅಭಿನಯಿಸಿದ್ದಾರೆ. ಮದುವೆ ಮಾಡಿ ನೋಡು 1965ರಲ್ಲಿ ಬಿಡುಗಡೆಯಾದ ಈ ಚಿತ್ರದಲ್ಲಿ ಅಣ್ಣಾ ಅವರು ವಾಸು ಎಂಬ ಪಾತ್ರವನ್ನು ಮಾಡಿದ್ದಾರೆ. ಪತಿವ್ರತ 1965ರಲ್ಲಿ ಬಿಡುಗಡೆಯಾದ ಈ ಚಿತ್ರದಲ್ಲಿ ಅಣ್ಣಾ ಅವರು ಗೋಪಾಲ್ ಎಂಬ ಪಾತ್ರದಲ್ಲಿ ಅಭಿನಯಿಸಿದ್ದಾರೆ. ಮಂತ್ರಾಲಯ ಮಹಾತ್ಮೆ 1966ರಲ್ಲಿ ರಿಲೀಸ್ ಆದ ಈ ಚಿತ್ರದಲ್ಲಿ ಅಣ್ಣಾ ಅವರು ರಾಘವೇಂದ್ರ ಸ್ವಾಮಿ ಎಂಬ ಪಾತ್ರದಲ್ಲಿ ನಟಿಸಿದ್ದಾರೆ. ಕಟಾರಿ ವೀರ 1966ರಲ್ಲಿ ಬಿಡುಗಡೆಯಾದ ಈ ಚಿತ್ರದಲ್ಲಿ ಅಣ್ಣಾ ಅವರು ವಿಜಯ ಎಂಬ ಪಾತ್ರವನ್ನು ನಿರ್ವಹಿಸಿದ್ದಾರೆ. ಬಾಲನಾಗಮ್ಮ 1966ರಲ್ಲಿ ಬಿಡುಗಡೆಯಾದ ಈ ಚಿತ್ರದಲ್ಲಿ ಅಣ್ಣಾ ಅವರು ಆನಂದವರ್ಧನ ಎಂಬ ಪಾತ್ರವನ್ನು ನಿರ್ವಹಿಸಿದ್ದಾರೆ. ತೂಗುದೀಪ 1966ರಲ್ಲಿ ಬಿಡುಗಡೆಯಾದ ಈ ಚಿತ್ರದಲ್ಲಿ ಅಣ್ಣಾ ಅವರು ರಾಮಚಂದ್ರ ಎಂಬ ಪಾತ್ರವನ್ನು ಮಾಡಿದ್ದಾರೆ. ಪ್ರೇಮಮಯಿ 1966ರಲ್ಲಿ ಬಿಡುಗಡೆಯಾದ ಈ ಚಿತ್ರದಲ್ಲಿ ಅಣ್ಣಾ ಅವರು ಮಾಧವ ಎಂಬ ಪಾತ್ರದಲ್ಲಿ ಅಭಿನಯಿಸಿದ್ದಾರೆ. ಕಿಲಾಡಿ ರಂಗ 1966ರಲ್ಲಿ ಬಿಡುಗಡೆಯಾದ ಈ ಚಿತ್ರದಲ್ಲಿ ಅಣ್ಣಾ ಅವರು ಸಂಜಯ್ ಮತ್ತು ರಂಗ ಎಂಬ ದ್ವಿಪಾತ್ರದಲ್ಲಿ ನಟಿಸಿದ್ದಾರೆ. ಮಧುಮಾಲತಿ 1966ರಲ್ಲಿ ಬಿಡುಗಡೆಯಾದ ಈ ಚಿತ್ರದಲ್ಲಿ ಅಣ್ಣಾ ಅವರು ತ್ರಿವಿಕ್ರಮ ಸೇನ ಎಂಬ ಪಾತ್ರದಲ್ಲಿ ನಟಿಸಿದ್ದಾರೆ. ಎಂ.ಎ. ತಮ್ಮಣ್ಣ 1966ರಲ್ಲಿ ಬಿಡುಗಡೆಯಾದ ಈ ಚಿತ್ರದಲ್ಲಿ ಅಣ್ಣಾ ಅವರು ಮುರಳಿ ಮತ್ತು ತಮ್ಮಣ್ಣ ಎಂಬ ದ್ವಿಪಾತ್ರದಲ್ಲಿ ನಟಿಸಿದ್ದಾರೆ. ಮೋಹಿನಿ ಭಸ್ಮಾಸುರ 1966ರಲ್ಲಿ ಬಿಡುಗಡೆಯಾದ ಈ ಚಿತ್ರದಲ್ಲಿ ಅಣ್ಣಾ ಅವರು ಭಸ್ಮಾಸುರ ಎಂಬ ಪಾತ್ರವನ್ನು ನಿರ್ವಹಿಸಿದ್ದಾರೆ. ಶ್ರೀ ಕನ್ನಿಕಾ ಪರಮೇಶ್ವರಿ ಕತೆ 1966ರಲ್ಲಿ ಬಿಡುಗಡೆಯಾದ ಈ ಚಿತ್ರದಲ್ಲಿ ಅಣ್ಣಾ ಅವರು ಚಿತ್ರಕಾಂತ ಮತ್ತು ರಾಜ ವಿಷ್ಣುವರ್ಧನನ ಪಾತ್ರದಲ್ಲಿ ನಟಿಸಿದ್ದಾರೆ. ಸಂಧ್ಯಾ ರಾಗ 1966ರಲ್ಲಿ ಬಿಡುಗಡೆಯಾದ ಈ ಚಿತ್ರದಲ್ಲಿ ಅಣ್ಣಾ ಅವರು ಲಕ್ಷ್ಮಣ ಎಂಬ ಪಾತ್ರದಲ್ಲಿ ಅಭಿನಯಿಸಿದ್ದಾರೆ. ಅನುರಾಧ 1967ರಲ್ಲಿ ರಿಲೀಸ್ ಆದ ಈ ಚಿತ್ರದಲ್ಲಿ ಅಣ್ಣಾ ಅವರು ಅತಿಥಿ ಪಾತ್ರವೊಂದರಲ್ಲಿ ನಟಿಸಿದ್ದಾರೆ. ಪಾರ್ವತಿ ಕಲ್ಯಾಣ 1967ರಲ್ಲಿ ಬಿಡುಗಡೆಯಾದ ಈ ಚಿತ್ರದಲ್ಲಿ ಅಣ್ಣಾ ಅವರು ಶಿವನ ಪಾತ್ರದಲ್ಲಿ ನಟಿಸಿದ್ದಾರೆ. ಸತಿ ಸುಕನ್ಯಾ 1967ರಲ್ಲಿ ಬಿಡುಗಡೆಯಾದ ಈ ಚಿತ್ರದಲ್ಲಿ ಚವನ ಮಹರ್ಷಿಯ ಪಾತ್ರದಲ್ಲಿ ಅಣ್ಣಾ ಅವರು ನಟಿಸಿದ್ದಾರೆ. ಗಂಗೆ ಗೌರಿ 1967ರಲ್ಲಿ ಬಿಡುಗಡೆಯಾದ ಈ ಚಿತ್ರದಲ್ಲಿ ಅಣ್ಣಾ ಅವರು ಶಿವನ ಪಾತ್ರದಲ್ಲಿ ನಟಿಸಿದ್ದಾರೆ. ರಾಜಶೇಖರ 1967ರಲ್ಲಿ ಬಿಡುಗಡೆಯಾದ ಈ ಚಿತ್ರದಲ್ಲಿ ಅಣ್ಣಾ ಅವರು ಶೇಖರ ವರ್ಮ ಎಂಬ ಪಾತ್ರದಲ್ಲಿ ಅಭಿನಯಿಸಿದ್ದಾರೆ. ಲಗ್ನ ಪತ್ರಿಕೆ 1967ರಲ್ಲಿ ಬಿಡುಗಡೆಯಾದ ಈ ಚಿತ್ರದಲ್ಲಿ ರಘುರಾಮ ಎಂಬ ಪಾತ್ರದಲ್ಲಿ ಅಣ್ಣಾ ಅವರು ನಟಿಸಿದ್ದಾರೆ. ರಾಜದುರ್ಗದ ರಹಸ್ಯ 1967ರಲ್ಲಿ ಬಿಡುಗಡೆಯಾದ ಈ ಚಿತ್ರದಲ್ಲಿ ರಾಮಣ್ಣ ನಾಯಕ ಮತ್ತು ಸೋಮನ ನಾಯಕ ಎಂಬ ದ್ವಿಪಾತ್ರದಲ್ಲಿ ಅಣ್ಣಾ ಅವರು ನಟಿಸಿದ್ದಾರೆ. ದೇವರ ಗೆದ್ದ ಮಾನವ 1967ರಲ್ಲಿ ಬಿಡುಗಡೆಯಾದ ಈ ಚಿತ್ರದಲ್ಲಿ ಅಣ್ಣಾ ಅವರು ವಿಜಯ ಎಂಬ ಪಾತ್ರದಲ್ಲಿ ನಟಿಸಿದ್ದಾರೆ. ಬೀದಿ ಬಸವಣ್ಣ 1967ರಲ್ಲಿ ಬಿಡುಗಡೆಯಾದ ಈ ಚಿತ್ರದಲ್ಲಿ ಗೋಪಾಲ್ ರಾವ್ ಎಂಬ ಪಾತ್ರದಲ್ಲಿ ಅಣ್ಣಾ ಅವರು ನಟಿಸಿದ್ದಾರೆ. ಮನಸ್ಸಿದ್ದರೆ ಮಾರ್ಗ 1967ರಲ್ಲಿ ಬಿಡುಗಡೆಯಾದ ಈ ಚಿತ್ರದಲ್ಲಿ ರಾಮಚಂದ್ರ ರಾವ್ ಎಂಬ ಪಾತ್ರದಲ್ಲಿ ಅಣ್ಣಾ ಅವರು ನಟಿಸಿದ್ದಾರೆ.
ಬಂಗಾರದ ಹೂವು 1967ರಲ್ಲಿ ಬಿಡುಗಡೆಯಾದ ಚಿತ್ರದಲ್ಲಿ ಅಣ್ಣಾ ಅವರು ಆನಂದ ಎಂಬ ಪಾತ್ರದಲ್ಲಿ ನಟಿಸಿದ್ದಾರೆ. ಚಕ್ರತೀರ್ಥ 1967ರಲ್ಲಿ ಬಿಡುಗಡೆಯಾದ ಈ ಚಿತ್ರದಲ್ಲಿ ಅಣ್ಣಾ ಅವರು ಶ್ರೀನಿವಾಸ ಎಂಬ ಪಾತ್ರದಲ್ಲಿ ನಟಿಸಿದ್ದಾರೆ. ಇಮ್ಮಡಿ ಪುಲಕೇಶಿ 1967ರಲ್ಲಿ ಬಿಡುಗಡೆಯಾದ ಈ ಚಿತ್ರದಲ್ಲಿ ಅಣ್ಣಾ ಅವರು ಎರಡನೇ ಪುಲಕೇಶಿಯಾಗಿ ಅಭಿನಯಿಸಿದ್ದಾರೆ. ಜೇಡರ ಬಲೆ 1968ರಲ್ಲಿ ಬಿಡುಗಡೆಯಾದ ಈ ಚಿತ್ರದಲ್ಲಿ ಅಣ್ಣಾ ಅವರು ಪ್ರಕಾಶ್ ಆಗಿ ನಟಿಸಿದ್ದಾರೆ. ಇದರಲ್ಲಿ ಇವರ ಕೋಡ್ CID 999 ಆಗಿದೆ. ಗಾಂಧಿನಗರ 1968ರಲ್ಲಿ ಬಿಡುಗಡೆಯಾದ ಈ ಚಿತ್ರದಲ್ಲಿ ಅಣ್ಣಾ ಅವರು ಶೇಖರ ಮತ್ತು ಮಹದೇವಯ್ಯ ಎಂಬ ದ್ವಿಪಾತ್ರದಲ್ಲಿ ನಟಿಸಿದ್ದಾರೆ. ಮಹಾಸತಿ ಅರುಂಧತಿ 1968ರಲ್ಲಿ ಬಿಡುಗಡೆಯಾದ ಈ ಚಿತ್ರದಲ್ಲಿ ಅಣ್ಣಾ ಅವರು ವಸಿಷ್ಠ ಮಹರ್ಷಿಯ ಪಾತ್ರದಲ್ಲಿ ಅಭಿನಯಿಸಿದ್ದಾರೆ. ಮನಸ್ಸಾಕ್ಷಿ 1968ರಲ್ಲಿ ಬಿಡುಗಡೆಯಾದ ಈ ಚಿತ್ರದಲ್ಲಿ ಅಣ್ಣಾ ಅವರು ಸೋಮಣ್ಣ ಎಂಬ ಪಾತ್ರದಲ್ಲಿ ನಟಿಸಿದ್ದಾರೆ. ಸರ್ವಮಂಗಳ 1968ರಲ್ಲಿ ಬಿಡುಗಡೆಯಾದ ಈ ಚಿತ್ರದಲ್ಲಿ ಅಣ್ಣಾ ಅವರು ನಟರಾಜ್ ಎಂಬ ಪಾತ್ರದಲ್ಲಿ ನಟಿಸಿದ್ದಾರೆ. ಭಾಗ್ಯದೇವತೆ 1968ರಲ್ಲಿ ಬಿಡುಗಡೆಯಾದ ಈ ಚಿತ್ರದಲ್ಲಿ ಅಣ್ಣಾ ಅವರು ಚದುರಂಗ ಎಂಬ ಪಾತ್ರದಲ್ಲಿ ನಟಿಸಿದ್ದಾರೆ. ಬೆಂಗಳೂರು ಮೇಲ್ 1968ರಲ್ಲಿ ಬಿಡುಗಡೆಯಾದ ಈ ಚಿತ್ರದಲ್ಲಿ ಅಣ್ಣಾ ಅವರು ಶ್ಯಾಮಸುಂದರ ಎಂಬ ಪಾತ್ರದಲ್ಲಿ ನಟಿಸಿದ್ದಾರೆ. ಹಣ್ಣೆಲೆ ಚಿಗುರಿದಾಗ 1968ರಲ್ಲಿ ಬಿಡುಗಡೆಯಾದ ಈ ಚಿತ್ರದಲ್ಲಿ ಅಣ್ಣಾ ಅವರು ಪ್ರಸಾದ್ ಎಂಬ ಪಾತ್ರದಲ್ಲಿ ಅಭಿನಯಿಸಿದ್ದಾರೆ. ಭಾಗ್ಯದ ಬಾಗಿಲು 1968ರಲ್ಲಿ ಬಿಡುಗಡೆಯಾದ ಈ ಚಿತ್ರದಲ್ಲಿ ಅಣ್ಣಾ ಅವರು ರಾಜು ಎಂಬ ಪಾತ್ರದಲ್ಲಿ ನಟಿಸಿದ್ದಾರೆ ಹಾಗೂ ಇದು ಅಣ್ಣಾ ಅವರ 100ನೇ ಸಿನಿಮಾ ಆಗಿದೆ. ನೋಡಿದ್ರಲ್ಲ ಸ್ನೇಹಿತರೆ ಈ ವಿಡಿಯೋನ. ಅಣ್ಣಾ ಅವರ 100 ಸಿನಿಮಾಗಳನ್ನು ನಾನಿಲ್ಲಿ ಹೇಳಿದ್ದೀನಿ. ಈ ಎಲ್ಲ ಸಿನಿಮಾಗಳಲ್ಲಿ ನಿಮಗಿಷ್ಟವಾದ ಸಿನಿಮಾವನ್ನು ಕಮೆಂಟ್ ಮಾಡಿ. ಒಂದು ವೇಳೆ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ. ಇನ್ನುಳಿದ ಸಿನಿಮಾಗಳೊಂದಿಗೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ.